ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆಗಲ್ಲು. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಗಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ನಡೆದಿರುವ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದಿದೆ. ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಬಂದ್ ಆಗಿದೆ. ಮೂರೂರು ಹೊರಕಡೆ ರಸ್ತೆಯಲ್ಲಿ ಈ ರೀತಿ ಬಂಡೆಕಲ್ಲು ಬಿದ್ದಿರೋದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಘಟನೆ ನಡೆದಿರೋದ್ರಿಂದ ಸದ್ಯ ನಿರಂತರ ಮಳೆಯಿಂದಾಗಿ ಬಂಡೆಕಲ್ಲು ಕುಸಿದು ಸಂಚಾರ ಬಂದ್ ಆಗಿದೆ. ಉತ್ತರ ಕನ್ನಡದಾದ್ಯಂತ ಇದೇ ರೀತಿ ಮಳೆಯ ಅವಾಂತರ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಮರಗಳು ಬೀಳೋದು, ಗುಡ್ಡ ಕುಸಿಯೋದು, ಬಂಡೆಕಲ್ಲು ರಸ್ತೆಗೆ ಬಂದು ಬೀಳೋದು, ಈ ರೀತಿ ನಿರಂತರ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ತಾವೀಗ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ಇದೇ ರೀತಿ ಮತ್ತೆ ಪ್ರಾಬ್ಲಮ್ ಆಗಿರೋದು.